ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಪ್ರತಿಭಟನೆ ಸ್ಯಾಂಪಲ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಹೈ. ಆ ರೀತಿಯಾಗಿ ಈಗ ಸುರೇಶ್ ಗೌಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಪಿಕ್ಚರ್ ಬಾಕಿ ಇದೆ. ಕಾಮಗಾರಿ ನಿಲ್ಲಿಸಲು 1 ತಿಂಗಳ ಗಡುವನ್ನ ಕೊಟ್ಟಿದ್ದೇವೆ. ಬಿಜೆಪಿಯ ಶಾಸಕ ಸುರೇಶ್ ಗೌಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರ ಆನೆ ನಡೆದಿದ್ದ ದಾರಿ ಅನ್ನೋ ರೀತಿಯಾಗಿ ವರ್ತಿಸ್ತಾ ಇದೆ. ಕಾನೂನು ಕೈಗೆತ್ಕೊಳ್ಬಾರದು ಅಂತ ನಾವು ಸುಮ್ಮನಿದ್ದೀವಿ, ತಾಳ್ಮೆಯಿಂದ ಇದ್ದೀವಿ. ಮತ್ತೇನಾದ್ರೂ ಕಾಮಗಾರಿ ಆರಂಭ ಆದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂದ್ರು ಸುರೇಶ್. PDC ಅವರು ಮಾತಾಡಿ ಇಲ್ಲಿ ಕೆಲಸವನ್ನ ತಕ್ಷಣ ನಿಲ್ಲಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇಲ್ಲಿರುವಂತಹ ಇಟಾಚಿ ಮಿಷಿನ್ಗಳನ್ನ JCBಗಳನ್ನ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು 1 ತಿಂಗಳು ಗಡುವು ಕೊಟ್ಟಿದ್ದೇವೆ. 1 ತಿಂಗಳು ಇವತ್ತು ಸುಮ್ಮನೆ ಸ್ಯಾಂಪಲ್ ಕೊಟ್ಟಿದ್ದಾರೆ ನಮ್ಮ ರೈತರು. ಸಾಲಿಡ್ ಆಗಿ ಒಂದೇ ಒಂದು ಕೂಗ್ಗೆ ಇಡೀ ತುಮಕೂರು ಜಿಲ್ಲೆಯಿಂದ ಎಲ್ಲ ರೈತರು ಬಂದು 144 ಸೆಕ್ಷನ್ ವೈಲೇಷನ್ ಮಾಡಿ ಪಾದಯಾತ್ರೆಯಲ್ಲಿ ಬಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ನಾಳೆವರೆಗೂ ಬಂದವರು ನಾವೇ ಮುಚ್ತೀವಿ ಅಂತ. ಆದರೆ ಕಾನೂನನ್ನು ನಾವು ಕೈ ತಗೊಳ್ಬಾರ್ದು ಅಂತ ಹೇಳಿ ನಮ್ಮ ರೈತರಿಗೆ ವಿನಂತಿ ಮಾಡಿದ್ಮೇಲೆ, SP ಅವರು ವಿನಂತಿ ಮಾಡಿದ್ಮೇಲೆ ನಾವು ಕಾನೂನಿಗೆ ಗೌರವ ಕೊಟ್ಟು ಗಾಂಧಿ ಮಾರ್ಗದಲ್ಲಿ ಹೋಗ್ತಿದ್ದೇವೆ. ಇದನ್ನ ನಮ್ದು ದುರ್ಭಾಗ್ಯ, ಇದು ನಮ್ದು ದೌರ್ಬಲ್ಯ ಅಂದ್ಕೊಂಡು ಅವ್ರು ಏನಾದ್ರು ಅನ್ಕೊಂಡು ಪುನಃ ಇನ್ನೊಂದು 3 ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ನಾಳೆ ಒಳಗೆ ನಾವೆಲ್ಲ ಧುಮುಕ್ತೇವೆ, ನಮ್ಮ ಮೇಲೆ ಮಣ್ಣು ಮುಚ್ಚರಪ್ಪ ಅಂತ ಹೇಳ್ತೇವೆ. ಆಲ್ ಪಾರ್ಟಿ ಮೀಟಿಂಗ್ ಶಾಸಕರನ್ನ ಕರೆದು ತಕ್ಷಣ ಈ ಯೋಜನೆ ನಿಲ್ಲಿಸಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ, ಆಗ್ರಹ ಇದೆ. ಹಾಗಾದ್ರೆ ಇವತ್ತಿನ ಪ್ರತಿಭಟನೆ ಯಶಸ್ವಿಯಾಗಿ ಮುಕ್ತಾಯ ಆಗಿದೆ ಅಂತ ಸರ್? ಇವತ್ತಿನ ಪ್ರತಿಭಟನೆಯನ್ನ ಇಲ್ಲಿವರೆಗೆ ಸಂಬಂಧಪಟ್ಟಂತೆ ಎಲ್ಲ ರೈತ ಸಂಘಗಳು, ನಮ್ಮ ಮಾಜಿ ಶಾಸಕರು, ಹಾಲಿ ಶಾಸಕರು ಮತ್ತೆ ಎಲ್ಲರೂ ರೈತ ಸಂಘದವರು ಎಲ್ಲ ಪಕ್ಷಾತೀತವಾಗಿ ಹೋರಾಟವನ್ನು ಯಶಸ್ವಿ ಮಾಡಿದ್ದಾರೆ. ಈ ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೆ ಈ ರೀತಿಯ ಒಂದು ಸಪೋರ್ಟ್ ಸಿಕ್ಕಿದಾಗ ಎಂತ ಸರ್ಕಾರವನ್ನು ಮಣ್ಣಿಸ್ಬೋದು. ಈ ದೇಶದ ಅನ್ನದಾತ ರೈತ, ಆ ರೈತ ಅನ್ನದಾತ ದೇಶಕ್ಕೆ ಅನ್ನ ಕೊಡುವಂಥವ್ನು, ಅವನ ನೋವನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು. ಬರೀ ಭಾಷಣ ಮಾಡೋದಲ್ಲ. ಸಿದ್ದರಾಮಯ್ಯನವರು ಫಸ್ಟು ನಾನು ಸಿದ್ದರಾಮಯ್ಯನವರಿಗೆ ವಿನಂತಿ ಮಾಡೋದಿಷ್ಟೇ, ರೈತರ ಜೊತೆ ನೀವು ನಿಂತ್ಕೋಬೇಕು. ರಾಜಕೀಯದಲ್ಲಿ ಯಾವುದೋ ಒಂದು ಯೋಜನೆಗೆ ಯಾರೋ ಒಬ್ಬ ವ್ಯಕ್ತಿಗೋಸ್ಕರ ಈ ತುಮಕೂರು ಜಿಲ್ಲೆಯನ್ನು ನೀವು ನಾಶ ಮಾಡಬಾರ್ದು, ಮತ್ತೆ ಗೊಂದಲಗಳನ್ನು ಸೃಷ್ಟಿ ಮಾಡಬಾರ್ದು. ಶಾಂತವಾಗಿ ಬದುಕ್ತಿದ್ದ ತುಮಕೂರು ಜಿಲ್ಲೆಯ ಶಾಂತಿಯನ್ನು ಕದಳಬಾರ್ದು. ಸರ್ಕಾರ ಅಂದ್ರೆ ಆನೆ ಇದ್ದಂಗದು. ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ನಾವೇ ಜನನೇ ಶಕ್ತಿ ಕೊಟ್ಟಿರೋದು. ಅದು ಆನೆ ನಡೆದಿದ್ದೇ ದಾರಿಯಿಂದ ನಡೀತದೆ. ಅದಕ್ಕೆ ಅಂಕುಶ ಹಾಕಕ್ಕೆ ರೈತರಿದ್ದಾರೆ, ಓಟ್ ಕೊಟ್ಟಿರೋರು ಅಂಕುಶ. ಅದಕ್ಕೆ ಒಂದು ವೇಳೆ ಕಾಮಗಾರಿ ನಿಲ್ಸಿಲ್ಲ ಅಂದ್ರೆ ಸರ್ ನೆಕ್ಸ್ಟ್ ಸರ್ ನಿಮ್ದು ಸ್ಟೆಪ್ ಸರ್ ಎಲ್ಲ ಹೇಳಕ್ಕಾಗತ್ತ? ಪ್ರೆಸ್ ಮುಂದೆ ಸ್ಯಾಂಪಲ್ ಕೊಟ್ಟಿದ್ದೀವಿ, ಇವತ್ತು ಟ್ರೈಲರ್ ಕೊಟ್ಟಿದ್ದೀವಿ. ಕಾಮಗಾರಿನ ನೆಕ್ಸ್ಟ್ ಪಿಕ್ಚರ್. ಇದು ಶಾಸಕ ಸುರೇಶ್ ಗೌಡ ಅವರ ಮಾತು. ಇನ್ನು ರೈತರ ಹೋರಾಟವನ್ನು ಹತ್ತಿಕ್ಕಲು ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ಮಂಡ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕಿಡಿಕಾರಿದ್ದಾರೆ. ತುಮಕೂರು ಜಿಲ್ಲೆಯ ತಾಲೂಕುಗಳಿಗೆ ಅನ್ಯಾಯ ಮಾಡುವಂತ ಯತ್ನ ಆಗ್ತಿದೆ. ತುಮಕೂರಿನ ಜನ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ಕೈಬಿಡಬೇಕು, ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳ್ಳುತ್ತೆ. ಇದು BY ವಿಜೇಂದ್ರ ಹೇಳಿದರು. ತುಮಕೂರು ಜಿಲ್ಲೆ ಎಲ್ಲ ತಾಲೂಕಿಗೂ ಕೂಡ ವಿಶೇಷವಾಗಿ ಹೇಮಾವತಿ ನೀರು ಸಿಗಬೇಕು, ರೈತರಿಗೆ ನ್ಯಾಯ ಅದು ಸಿಗಬೇಕು, ಎಲ್ಲರಿಗೂ ಕೂಡ ನೀರು ಸಿಗಂಗೆ ಆಗಬೇಕು ಅಂತಕ್ಕಂಥ ಒತ್ತಾಯ ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ, ತುಮಕೂರು ಜಿಲ್ಲೆ ಎಲ್ಲ ರೈತರದ್ದು ಕೂಡ ಬೇಡಿಕೆ ಇದೆ. ಇದ್ರ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಕೆಲವು ಮುಖಂಡರನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ. ಇದರಿಂದ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ರಾಜ್ಯ ಸರ್ಕಾರಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾರಿಗೋ ಖುಷಿ ಪಡಿಸೋದಕ್ಕೆ ಇವತ್ತು ತುಮಕೂರು ಜಿಲ್ಲೆ ಬೇರೆ ತಾಲೂಕಿಗೆ ಅನ್ಯಾಯ ಮಾಡಕ್ಕೆ ಹೊರಟಿದ್ದಾರೆ. ಇದರಿಂದ ಜನರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಬರುವಂತ ದಿನಗಳು ಇನ್ನೂ ಕೂಡ ಹೋರಾಟ, ಇವತ್ತು ಇನ್ನೂ ಹೆಚ್ಚಾಗಿ ಹೋರಾಟಗಳು ನಡೀತದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH